ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಹಿಂದಿನ ಸಂಚಿಕೆ ಅಂದರೆ 22ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಗೌರಿನೇ ಡಿಸೈನ್ಸ್ ಬರೀತಾ ಇರೋದು, ಹೆಸರು ಬದಲಾಯಿಸ್ಕೊಂಡು ಶ್ರೀಶಾಂತ್ ಹೆಸರು ಬದಲಾಯಿಸ್ಕೊಂಡು ಗೌರಿನೇ ಡಿಸೈನ್ಸ್ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ವಿವೇಕ್ ಗೊತ್ತಾಗ್ಬಿಟ್ಟು ಗೌರಿ ಒಂದು ರಾತ್ರಿ ಬಂದು ಕಾರ್ ಡಿಕ್ಕಿಲಿ ಡಿಸೈನ್ಸ್ ಮಾಡಬೇಕಾದ್ರೆ ವಿವೇಕ್ ಹಿಂದೆನೇ ಹಿಂಬಾಲಿಸ್ಕೊಂಡು ಬಂದು ನೋಡಿಬಿಡ್ತಾರೆ. ಗೊತ್ತಾಗ್ಬಿಡುತ್ತೆ. ಹಾಯ್ ಶ್ರೀಶಾ ಅಂತಾರೆ. ಅವಾಗ ಗೌರಿ ಗೊತ್ತಾಗ್ಬಿಟ್ಟು ಯಾವ ಕಲರ್ಸ್ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಗೌರಿ ಯೋಚನೆ ಮಾಡ್ತಿದ್ದಂಗೆ ಬ್ಲೂ, ಯೆಲ್ಲೋ, ಬ್ರೌನ್ ಅಂತ ಅವರೇ ಕೊಡ್ತಿರ್ತಾರೆ. ಗೌರಿ ಇದ್ಯಾರು ಕೊಡ್ತಾವ್ರೆ ಅಂತ ತಿರುಗಿ ನೋಡಿದ ತಕ್ಷಣ ವಿವೇಕ್ ಇರ್ತಾರೆ. ಅವಾಗ ಹಾಯ್ ಶ್ರೀಶಾ ಅಂತಾರೆ. ಅದು ರೀ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ, ಅಲ್ಲ ನನ್ನ ಆಫೀಸಲ್ಲೇ ನೀನು ಮಾಡ್ಬೋದಿತ್ತಲ್ಲ ಕೆಲಸ, ಅದನ್ನು ಬಿಟ್ಬಿಟ್ಟು ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ದೀಯ ಅಂದಾಗ, ನನ್ನ ಕಲೆನ ನೀವು ಎಲ್ಲಿ ಗುರುತಿಸ್ತೀರಾ? ಅವತ್ತು ನಾನು ಡಿಸೈನ್ಸ್ ಮಾಡ್ಕೊಂಬಂದು ಕೊಟ್ಟಾಗ ಅಮೇರಿಕ ಕನ್ನಡ ಸಂಘದವ್ರು ಬಂದಾಗ ನೀವು ಅದನ್ನು ನೋಡಲೆಲ್ಲ ಹರಿದಾಕ್ಬಿಟ್ರಾ, ಆದ್ದರಿಂದ ನಾನು ಏನೇ ಮಾಡಿದ್ರು ನೀವು ಒಪ್ಕೊಳ್ಳಲ್ಲ ಅಂತ ನಾನು ಈ ಥರ ಮಾಡ್ತಿದ್ದೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಸರಿ ಆಯಿತು, ಇದಕ್ಕೆ ನೀನು ಸಂಬಳ ತೊಗೋಬೇಕಾಗತ್ತೆ ಅಂತ ಸ್ವಲ್ಪ ದುಡ್ಡು ಕೊಡ್ತಾರೆ. ಅವಾಗ ಬೇಡ ನನಗೆ ಅಂದಾಗ, ಹಂಗಾರೆ ನಿನ್ನ ಡಿಸೈನ್ಸು ನನಗೆ ಬೇಡ ಅಂತಾರೆ. ಆವಾಗ ಗೌರಿ ಇದಿಲ್ದಲೇ ತೊಗೋಬೇಕಾಗತ್ತೆ, ಇದು ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ನೀನು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಕೊ ಅಂತ ಹೇಳ್ಬಿಟ್ಟು ಗೌರಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ ವಿವೇಕು. ಗೌರಿ ತೊಗೊಂಡು ಸರಿ ಆಯಿತು, ಕತ್ಲಾಗಿದೆ, ಇದು ತುಂಬ ಹೊತ್ತಾಗಿದೆ, ಬಾ ಮಲ್ಗಾನ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಹೌದಾ, ನಾನು ಅದನ್ನು ಹೇಳ್ತಾ ಇರೋದು, ಇವತ್ತಿಬ್ಬರು ಜೊತೇಲಿ ಮಲ್ಗಾನ ಅಂದಾಗ, ಅಲೋ ನಾನು ಒಂದು ಕಡೆ ನೀನು ಒಂದು ಕಡೆ ಮಲ್ಗಾನ ಬಾ, ತುಂಬ ಹೊತ್ತಾಗಿದೆ ಅಂತ ಹೇಳಿದ್ದು, ಆ ಥರ ಅಲ್ಲ ಅಂದಾಗ, ಹೌದಾ ಸರಿ ಬಿಡಿ ಆಯಿತು ಅಂತ ಗೌರಿ ಅಂತಾಳೆ. ಸರಿ ಆಯಿತು ಬಾ ಅಂದಾಗ, ಹಲೋ ಕಾರ್ ಡಿಕ್ಕಿ ಯಾರು ಹಾಕೋದು ಅಂತ ಗೌರಿ ಅಂತಾಳೆ. ಹೇಗೆ ತೆಗಿಬೇಕಾರೆ ತಕ್ಕೊಂಡೆ ಹಾಕ್ಬೇಕಾರೆ ಗೊತ್ತಾಗ್ತಾ ಇಲ್ವಾ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಅದು ತೆಗಿಬೇಕಾರೆ ಬಟನ್ ಪ್ರೆಸ್ ಮಾಡಿದೆ ಓಪನ್ ಆಯಿತು, ಈಗ ಹಾಕೋಕ್ಕಾಗ್ತಾ ಇಲ್ಲ ಅಂದಾಗ, ಆಗುತ್ತೆ ಹಾಕ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅವಾಗ ಗೌರಿ ಸುಮ್ಮನೆ ಹಾಕೊಳ್ಳೋ ಥರ ಕಾರ್ ಡೋರ್ ಹಿಡ್ಕೊಂಡು ಡಿಕ್ಕಿ ಡೋರ್ನ ಹಾಕಕ್ಕೆ ಹೋಗ್ತಾಳೆ. ರೀ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂದಾಗ, ಸರಿ ಬಿಡು ಆಯಿತು ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ವಿವೇಕ ಕಾರ್ದು ಡಿಕ್ಕಿ ಡೋರ್ ಹಾಕ್ಬಿಟ್ಟು ಸರಿ ಆಯಿತು ಬಾ ಅಂದಾಗ, ಅಲ್ಲ ರೀ ಈ ನಡುರಾತ್ರಿಲಿ ಒಂಟಿಯಾಗಿ ನಿಮ್ಮ ಹೆಂಡ್ತಿನ ಈಗ ಈ ಥರ ಬಿಟ್ಟು ಹೋಗ್ತಿದ್ದೀರಲ್ಲ, ನಿಮ್ಮ ಮನಸ್ಸಿಗೆ ಏನು ಅನಿಸಲ್ವಾ ಅಂದಾಗ, ಏನು ಅನಿಸ್ಬೇಕು ಅಂದಾಗ, ಈ ಬೆಳದಿಂಗಳ ರಾತ್ರಿಲಿ ನಿಮ್ಮ ಹೆಂಡ್ತಿ ಕೈ ಹಿಡ್ಕೊಂಡು ನೀವು ಜೊತೇಲಿ ಕರ್ಕೊಂಡು ಹೋಗ್ತಾರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂದಾಗ, ಅಲೋ ಅವೆಲ್ಲ ಏನೂ ಇಲ್ಲಮ್ಮ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅದು ಆಗಲ್ಲರಿಂದಾಗ, ಏನಿಲ್ಲಮ್ಮ, ಹೌದಾ ಆಯಿತು ಒಂದು ಕೆಲಸ ಮಾಡು, ನೀನು ಮುಂದೆ ನಡಿ ನಾನು ಹಿಂದೆ ಬರ್ತೀನಿ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಗೌರಿ ಮುಂದೆ ಹೋಗ್ತಾಳೆ, ವಿವೇಕ್ ಹಿಂದೆ ಹೋಗ್ತಾರೆ. ಸರಿ ಬೆಳಗಾಗಿದ ತಕ್ಷಣ ಗೌರಿ ಕಾಫಿ ತೊಗೊಂಡ್ಬಂದು ವಿವೇಕ್ ಟೇಬಲ್ ಮೇಲೆ ಇಡ್ತಾಳೆ. ವಿವೇಕಿನ ಮಲಗಿರ್ತಾರೆ. ಎಬ್ಸೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಫೋನಲ್ಲೇ ಅಲಾರಾಮ್ ಇಟ್ಬಿಟ್ಟು ಹೋಗ್ತಾಳೆ. ಸರಿ ಅಲಾರಾಮ್ ಕೂಗುತ್ತೆ. ಅವಾಗ ವಿವೇಕ್ ಎದ್ಬಿಟ್ಟು ಯಾರು ಅಲಾರಾಮ್ ಇಟ್ಟಿದ್ದು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಕಾಫಿ ಇರುತ್ತಲ್ಲ, ಕಾಫಿ ಕುಡಿತಾರೆ. ಇವಳು ಗೌರಿನೇ ಅಲ್ವಾ ಅಂದ್ಕೊಂಡು ಮನ್ಸಲ್ಲಿ ಕಾಫಿ ಕುಡಿತಾರೆ. ಕಾಫಿ ಕುಡಿದಾದ್ಮೇಲೆ ಸರಿ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಪೇಸ್ಟು ಬ್ರಷ್ ಎಲ್ಲ ರೆಡಿ ಮಾಡಿಟ್ಟಿರ್ತಾಳೆ, ಟವಲು ಪ್ರತಿಯೊಂದು ರೆಡಿ ಮಾಡಿರ್ತಾಳೆ. ಅವಾಗ ವಿವೇಕ್ ನೋಡ್ಬಿಟ್ಟು ಇದೇನಿದು ಎಲ್ಲ ಇವಳೇ ರೆಡಿ ಮಾಡಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಬ್ರಷ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಬಂದಲ್ಲಿ ಬಟ್ಟೆ ಕೂಡ ರೆಡಿ ಮಾಡಿರ್ತಾಳೆ. ಇದೇನಿದು ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾಳಲ್ಲ, ನಾನು ಅವಳನ್ನೆಷ್ಟೇ ಬೈದರು ಏನೇ ಅಂದರೂ ಕೂಡ ಮಾಡೋ ಕೆಲಸದಲ್ಲಿ ತುಂಬ ಶ್ರದ್ಧೆಯಾಗಿ ಕೆಲಸ ಮಾಡ್ತಾಳೆ, ಒಂಚೂರು ಕೋಪ ಮಾಡ್ಕೊಳ್ಳಲ್ಲ, ಎಲ್ಲ ಪರ್ಫೆಕ್ಟಾಗಿ ರೆಡಿ ಮಾಡ್ತಾಳೆ ಅಂತ ಮನಸ್ಸಲ್ಲಿ ವಿವೇಕ್ ಅನ್ಕೊತಿರ್ತಾರೆ. ಸರಿ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾರೆ. ಆವಾಗ ಇವಳು ಗೌರಿ ಕೆಳಗಡೆ ಕಾಯ್ತಾ ಇರ್ತಾಳೆ. ನಾನು ಆರಿಸಿರೋ ಬಟ್ಟೆ ಎತ್ತಿಟ್ಟಿರೋ ಬಟ್ಟೆ ಇಷ್ಟಪಟ್ಟು ಹಾಕ್ಕೊಂಬರ್ತಾರೆ ಅಂತ ಕಾಯ್ತಿರ್ತಾಳೆ. ನೋಡಿದ್ರೆ ವಿವೇಕ್ ಬೇರೆ ಬಟ್ಟೆ ಹಾಕ್ಕೊಂಬರ್ತಾರೆ. ಅವಾಗ ಗೌರಿ, ನಾನು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ ಬಟ್ಟೆ ಇಟ್ಟಿದ್ದೆ, ಅದನ್ನು ಹಾಕ್ಕೊಂಡ್ರೆ ಇದನ್ನು ಹಾಕ್ಕೊಂಬರ್ತಾಯಿದ್ದೀರಾ ಅಂತ ಮನಸ್ಸಲ್ಲಿ ಅನ್ಕೊತಾಳೆ. ವಿವೇಕು, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನೀನು ಸೆಲೆಕ್ಟ್ ಮಾಡಿರೋ ಬಟ್ಟೆ ನಾನು ಯಾವತ್ತೂ ಹಾಕ್ಕೊಂಬರಲ್ಲ, ತಿಳ್ಕೊ ಮೊದಲು, ಇದೇ ಥರ ನಿನಗೆ ನಾನು ಆನ್ಸರ್ ಕೊಡೋದು ಅಂತ ಅಂದ್ಬಿಟ್ಟು ವಿವೇಕ್ ಬರ್ತಾರೆ. ಗೌರಿ ನೋಡಿಕೊಂಡು ಮುಖ ಒಂದು ಸ್ವಲ್ಪ ಸಪ್ಪಗೆ ಮಾಡ್ಕೊಂಡು ವಿವೇಕ, ಆಶಾ ಮತ್ತು ಸರಿತಾ, ಶಾರದಮ್ಮರೆಲ್ಲ ಅಲ್ಲೇ ಇರ್ತಾರೆ. ಆಶಾ ಎಲ್ರಿಗೂ ಕಾಫಿ ಕೊಟ್ಟಿರ್ತಾರೆ, ಕಾಫಿ ಕುಡಿತಾ ಇರ್ತಾರೆ. ಅವಾಗ ವಿವೇಕ ಸರಿತಾರನ್ನ, ಅಮ್ಮ ಆಫೀಸ್ಗೆ ಹೋಗಿ ಬರ್ತೀನಿ ಅಂದರೆ, ಹ್ಞೂ ಅಪ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಗೌರಿ ಬಂದು, ಅತ್ತೆ ಒಂದು ನಿಮಿಷ ಅಂದಾಗ, ಏನು ಅಂದಾಗ, ನನಗೆ ಪರ್ಮಿಷನ್ ಬೇಕಿತ್ತು. ಪರ್ಮಿಷನಾ? ಹೌದಾ, ಏನಕ್ಕೆ? ಪರವಾಗಿಲ್ವೇ, ನೀನು ಇಷ್ಟ ಬಂದಂಗೆ ಎಲ್ಲ ನೀನೇ ಮಾಡ್ತಿದ್ದೀಯ, ಅದರಲ್ಲಿ ಪರ್ಮಿಷನ್ ಬೇರೆ ಕೇಳ್ತಾ ಇದೆಯಾ, ಏನು ಪರ್ಮಿಷನ್ ಬೇಕಿತ್ತು ಅಂದಾಗ, ಅದು ನಾನು ನೀನೇ ಏನು ಹೇಳು ಅಂತ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಅವಾಗ ಆಶಾ, ಅಕ್ಕ ಯಾಕಕ್ಕ ಗೌರಿ ನಂಗೆ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಂಡು ಮಾತಾಡ್ತೀಯ, ಪ್ರೀತಿಯಿಂದ ಮಾತಾಡ್ಸಕ್ಕ, ಅವಳು ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಬಂದಿದ್ದಾಳಲ್ವಾ ಅಂತ ಅಂದ್ಬಿಟ್ಟು ಆಶಾ ಅಂತಾರೆ. ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಸರಿತಾ ಅಂತಾರೆ. ಅವಾಗ ಯಾಕತ್ತೆ ಸಾಧ್ಯ ಇಲ್ಲ, ನಾನು ನಿಮ್ಮನ್ನು ಹತ್ರ ಬಂದಷ್ಟು ನೀವು ಯಾಕತ್ತೆ ದೂರ ಇಡ್ತಾ ಇದ್ದೀರಾ ನನ್ನನ್ನು ಅಂತ ಗೌರಿ ಕೇಳ್ತಾಳೆ. ನಾನು ನಿನ್ನನ್ನು ದೂರ ಇಡ್ತಾ ಇಲ್ಲ, ಹತ್ರ ಬರಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಸರಿತಾ ಹೇಳ್ತಾರೆ. ಎರಡೂ ಒಂದೇ ಅಲ್ವಾತೆ, ಅತ್ತೆ ಅಂದರೂ ಒಂದೇ, ಗಂಡನ ತಾಯಿ ಅಂದರೂ ಒಂದೇ, ಎರಡೂ ಒಂದೇ ಅಲ್ವಾತೆ. ನೀವೆಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತೀರಾ, ಎಲ್ರಿಗೂ ಪ್ರೀತಿ ಕೊಡ್ತೀರಾ, ಆದರೆ ನನಗೆ ಮಾತ್ರ ಪ್ರೀತಿ
ಕೊಡಲ್ಲ. ನಾನೇನತ್ತೆ ಅಂತ ತಪ್ಪು ಮಾಡಿದ್ದೀನಿ, ನನ್ನನ್ನು ಪ್ರೀತಿಸಿ ಅತ್ತೆ, ನನಗೂ ಪ್ರೀತಿ ಕೊಡಿ, ನಾನು ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀನಲ್ವಾ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಅದು ಯಾವತ್ತೂ ಇಲ್ಲ ಅಂತ ಅಂದ್ಬಿಟ್ಟು ಸರಿತಾ ಅಂತಾರೆ. ಅಷ್ಟರಲ್ಲಿ ಶಾರದಮ್ಮರು, ಅಲ್ಲ ಸರಿತಾ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀಯ? ಅವಳು ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಬರ್ತಿದ್ದಾಳೆ ತಾನೇ, ಯಾಕೆ ಇಷ್ಟು ಸಣ್ಣನಾಗಿ ಕೋಪ ಮಾಡ್ಕೊಳ್ಳೋದು ನೀನು? ನಗ್ನಗ್ತಾ ಮಾತಾಡಬೇಕಲ್ವಾ ಸರಿತಾ ಅಂತ ಅಂದಾಗ, ಅತ್ತೆ ಅದೆಲ್ಲ ಇಲ್ಲ ಸುಮ್ಮನಿರಿ ಅತ್ತೆ ಅಂತ ಅಂದ್ಬಿಟ್ಟು ಸರಿತಾ ಅಂತಾರೆ. ಆವಾಗ ಅಲ್ಲಮ್ಮ, ಇವಾಗ ಮೊದಲು ಅವಳದು ತಪ್ಪಿತ್ತು ಅಂತ ಗೊತ್ತಾಗಿತ್ತು, ನಾವೆಲ್ಲರೂ ತಪ್ಪು ಮಾಡಿದಾಳೆ ಗೌರಿ ಅಂತ ಅಂದ್ಕೊಂಡಿದ್ವಿ. ಆದರೆ ಗೌರಿದಿದ್ರಲ್ಲಿ ಏನೂ ತಪ್ಪಿಲ್ಲ, ಗೌರಿ ಒಳ್ಳೆಯವಳು ಅಂತ ನಮ್ಗೆ ಗೊತ್ತಾಯ್ತಲ್ವ. ಈಗಾದರೂ ಅವಳನ್ನ ನೀನು ನಗ್ನಗ್ತಾ ಖುಷಿಯಾಗಿ ಮಾತಾಡಿಸ್ಬೇಕಲ್ವಾ ಸರಿತಾ ಅಂತ ಅಂದ್ಬಿಟ್ಟು ಶಾರದಮ್ಮ ಅವ್ರು ಹೇಳ್ತಾರೆ. ಸರಿತಾ ಏನು ಮಾತಾಡಲ್ಲ. ಅವಾಗ ಹ್ಞೂ ಅತ್ತೆ, ನಾನು ನಿಮ್ಮ ಪ್ರೀತಿಗೋಸ್ಕರನೇ ಅಲ್ವಾ ಅತ್ತೆ ಕಾಯ್ತಾ ಇರೋದು ಅಂತ ಗೌರಿ ಸರಿತಾಗೆ ಹೇಳ್ತಾಳೆ. ಸರಿತಾ, ಆ ವಿಷಯ ಬಿಡು, ಅದೇನೋ ಪರ್ಮಿಷನ್ ಅಂದಲ್ಲ ಅದೇಳು ಮೊದಲು ಅಂತ ಅಂದ್ಬಿಟ್ಟು ಸರಿತಾ ಕೇಳ್ತಾರೆ. ಏನಿಲ್ಲ ಅತ್ತೆ, ಅಮ್ಮನ ಮನೆಗೆ ಹೋಗ್ಬೇಕಾಯಿತು, ಅದಕ್ಕೆ ನನಗೆ ಪರ್ಮಿಷನ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾಳೆ. ಏನೋ ಅಮ್ಮನ ಮನೆಗ? ನಾನು ನಿನಗೆ ಹೇಳಿದ್ನಲ್ವ ಅವತ್ತು, ನೀನು ಈ ಮನೇಲಿ ಇರಬೇಕು ಅಂದರೆ ನೀನು ತವ್ರ ಮನೆ ಸಂಬಂಧ ಕಟ್ ಮಾಡ್ಕೋಬೇಕು ಅಂತ ಅವತ್ತು ಹೇಳಿದ್ನಲ್ವ ನಾನು ಅಂದಾಗ, ಅತ್ತೆ ಅದು ಅಂದಾಗ ವಿವೇಕು, ಅಮ್ಮ ಯಾಕಮ್ಮ ತವ್ರ ಮನೆ ಸಂಬಂಧಕ್ಕೆ ತವ್ರ ಮನೆಗೆ ಯಾಕೆ ಅವಳು ಹೋಗಬಾರ್ದು? ಅದರಲ್ಲೇ ಅಮ್ಮ ತಪ್ಪಿದೆ. ಇವಾಗ ಅವಳು ಮದುವೆ ಗಂಡನ ಮನೆಗೆ ಬಂದಿದ್ದ ತಕ್ಷಣ ತವ್ರನ್ನ ಬೇರನ್ನ ಕತ್ತರಿಸ್ಕೊಂಡು ಬಂದ್ಬಿಡೋಕ್ಕಾಗತ್ತಮ್ಮ? ಹೆಣ್ಮಕ್ಳಿಗೆ ತವರು ಅಂದರೆ ಎಷ್ಟು ಮುಖ್ಯ ಗೊತ್ತಮ್ಮ? ಅವ್ರಿಗೆ ನಮ್ಮ ಮನೇಲಿ ಎಷ್ಟೇ ಅಬ್ದೂಟ ಕೊಟ್ಟಿದ್ರು ಅವ್ರಿಗೆ ತವ್ರ ಮನೆ ಅವ್ರ ಉಸಿರಮ್ಮ. ತವ್ರ ಮನೆ ಅಂದರೆ ಅಷ್ಟು ಖುಷಿ ಪಡ್ತಾರಮ್ಮ. ಇವಳು ಅವ್ರ ಅಮ್ಮನ ಮನೆಗೆ ಹೋಗೋಕ್ಕೆ ನಾವು ಪರ್ಮಿಷನ್ ಕೊಡಬೇಕಮ್ಮ? ಅದು ಅವಳು ಸ್ವಾತಂತ್ರ್ಯ ಅಮ್ಮ. ಅವಳು ತಾಯಿ ಮನೆಗೆ ಅವಳು ಹೋಗಿ ಬರ್ಬೋದಲ್ವ, ತವ್ರ ಮನೆಗೆ ಹೆಣ್ಮಕ್ಳನ್ನ ಹೋಗ್ಬೇಡ್ದ ಅಂತ ನಾವು ಹೇಳ್ಬಾರ್ದಲ್ವ ಅಮ್ಮ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅವಾಗ ಸರಿತಾ, ವಿವೇಕ್ ನೀನೇನು ಮಾತಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿದೆಯಾ ಅಂತ ಅಂದ್ಬಿಟ್ಟು ಅಂತಾರೆ. ಶಾರದಮ್ಮರು, ಹೌದು ಸರಿತಾ, ವಿವೇಕ್ ಹೇಳ್ತಿರೋ ಸರಿಯೇ ಇದೆ ಅಲ್ವಾ, ತವರಿನ ಬಳ್ಳಿನ ಸಂಬಂಧನ ಅಷ್ಟು ಬೇಗ ಕತ್ತರಿಸೋಕ್ಕಾಗಲ್ಲ ಅಲ್ವಾ, ಹೆಣ್ಮಕ್ಳಿಗೆ ತವರು ಅಂದರೆ ಅಷ್ಟೇ ಮುಖ್ಯ ಅಲ್ವಾ ಸರಿತಾ, ಅವಳು ಹೋಗಿ ಬರಲಿ ಬಿಡು, ಅವಳಿಗೂ ತವ್ರ ಮನೆಯಿಂದ ಅದು ಆಸೆ ಇರುತ್ತಲ್ವಾ ಅಂತ ಅಂದ್ಬಿಟ್ಟು ಶಾರದಮ್ಮರು ಹೇಳ್ತಾರೆ. ಆಶಾ ಕೂಡ ಹೌದು ಅಕ್ಕ ಅಂತ ಆಶಾನು ಅಂತಾರೆ. ಅವಾಗ ವಿವೇಕು ಅದೇ ಹೇಳಿದ್ರಿಂದ ಗೌರಿ ಮುಖ ನೋಡ್ತಾ ಇರ್ತಾಳೆ ಸರಿತಾ ಅವ್ರದ್ದು. ಸರಿತಾ, ಸರಿ ಆಯಿತು ಹೋಗಿ ಬಾ ಅಂತ ಅಂದಿದ ತಕ್ಷಣ ಥ್ಯಾಂಕ್ಸ್ ಅತ್ತೆ ಅಂತ ಗೌರಿ ಅಂತಾಳೆ. ಆಮೇಲೆ ತಕ್ಷಣ ವಿವೇಕ್ ಹತ್ರ ಬಂದು, ರೀ ಥ್ಯಾಂಕ್ಸ್ ರೀ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಯಾಕೆ ಅಂದಾಗ, ಏನಿಲ್ಲ ರೀ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಅಂತಾಳೆ. ಸರಿ ಅಂದ್ಬಿಟ್ಟು ಅವ್ರ ಅಮ್ಮನ ಮನೆಗೆ ಹೋಗಿ ತಯಾರಾಗಿಬಿಟ್ಟು ಬಂದು ಆಚೆ ನಿಂತಿರ್ತಾಳೆ. ವಿವೇಕ್ ಕೂಡ ಅದೇ ಸಮಯಕ್ಕೆ ಕಾರ್ ತಗೊಂಡು ಈಚೆ ಬರ್ತಾರೆ. ಈ ಕಡೆ ಬರ್ತಾರೆ ಹೊರಗಡೆ ಆಫೀಸ್ಗೆ ಹೋಗೋಕ್ಕೆ. ಅವಾಗ ಗೌರಿ ನಿಂತಿದ್ದು ನೋಡ್ಬಿಟ್ಟು, ಓಹೋ ಸ್ವಲ್ಪ ಡ್ರಾಪ್ ಮಾಡಿ ಅಂತ ಕೇಳಿದ್ರೆ ಏನು ಕಷ್ಟ ಆಗುತ್ತೇನೋ ಇವಳಿಗೆ ಅಂತ ಅಂದ್ಬಿಟ್ಟು ವಿವೇಕ್ ಅನ್ಕೊತಾರೆ ಮನಸಲ್ಲೇ. ಅವಳು ಬಾ ಕೂತ್ಕೋ ಡ್ರಾಪ್ ಮಾಡ್ತೀನಿ ಅಂತ ಇವ್ರಿಗೆ ಹೇಳೋಕ್ಕಾಗಲ್ವೇನೋ ಅಂದಾಗ, ನಾನು ಯಾಕೆ ಕರಿಬೇಕು, ಬೇಕಾದ್ರೆ ಅವಳೇ ಬಂದು ಡ್ರಾಪ್ ಕೊಡಿ ಅಂತ ಕೇಳಲಿ ಅಂದಾಗ ಗೌರಿ ಮನಸಲ್ಲಿ, ನಾನು ಕೇಳಲ್ಲ, ನಾನು ಯಾಕೆ ಕೇಳಲಿ, ಬೇಕಾದ್ರೆ ಅವರೇ ಬಂದು ಕರೀಲಿ ಅಂತ ಅಂದ್ಬಿಟ್ಟು ಗೌರಿ ಅನ್ಕೊತಿರ್ತಾಳೆ. ಅವಾಗ ವಿವೇಕು, ಇವಳು ಇವಾಗ ನಾನು ಏನೇ ಬಾನವ್ರಿಗೂ ಇವಳು ಬರೋಲ್ಲ ಅಂತ ಅಂದ್ಬಿಟ್ಟು ಡ್ರಾಪ್ ಕೊಡು ಅಂತ ಕೇಳೋಕ್ಕಾಗಲ್ವಾ ಅಂದಾಗ, ನನಗೇನು ಗೊತ್ತು, ನೀವು ಬಾ ಕೂತ್ಕೋ ಅಂತಂದರೆ ನಾನು ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಸರಿ ಆಯಿತು ಬಾ ಕೂತ್ಕೋ ಡ್ರಾಪ್ ಮಾಡ್ತೀನಿ ಅಂದಾಗ, ಹೌದಾ ಸರಿ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಓಡ್ ಬಂದು ಕೂತ್ಕೋತಾಳೆ. ಅವಾಗ ಸೀಟ್ ಬೆಲ್ಟ್ ಹಾಕಬೇಕಾ ಅಂತ ಗೌರಿ ಕೇಳ್ತಾಳೆ. ಹಾಕಬೇಕು, ಹಾಕೋ, ಯಾಕೆ ಅಂದಾಗ, ಅದು ಹೆಂಗೆ ಹಾಕ್ಕೊಳ್ಳೋದು ನೋಡು, ಇದೆಲ್ಲ ಓವರಾಗಿ ಆಡಬೇಡ, ಸೀಟ್ ಬೆಲ್ಟ್ ಹಾಕು, ಇಲ್ಲಾಂದರೆ ಸುಮ್ಮನಿರು ಅಷ್ಟೇ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಸೀಟ್ ಬೆಲ್ಟ್ ಹಾಕೊಂಡ್ಬಿಟ್ಟು, ನನಗೆ ಈ ಸೀಟ್ ಬೆಲ್ಟ್ ಹಾಕ್ಕೊಂಡ್ರೆ ಏನು ಖುಷಿ ಆಗುತ್ತೆ ಗೊತ್ತಾ ಅಂದಾಗ, ಏನು ಅಂದಾಗ, ನಿಮ್ಮನ್ನೇ ನನ್ನ ಹತ್ರ ಇದ್ದೀರಾ ಅನ್ನೋ ಥರ ಖುಷಿ ಆಗುತ್ತೆ ನನಗೆ ಅಂದಾಗ, ಅಯ್ಯೋ ಸುಮ್ಮನಿರಮ್ಮ ತಾಯಿ, ಅವೆಲ್ಲ ಅನ್ಕೋಬೇಡ ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಹಂಗಲ್ಲ ಸರ್ ಅಂದಾಗ, ಸುಮ್ಮನಿರ್ತೀಯ ಇವಾಗ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಸರಿ ಬಿಡಿ ಆಯಿತು ಅಂದ್ಬಿಟ್ಟು ವಿವೇಕು ಹಂಗಂದ ತಕ್ಷಣ ಗೌರಿ ಒಂದು ಸಾಂಗ್ ಪ್ಲೇ ಮಾಡ್ತಾಳೆ. ಇವಾಗ ಇದು ಬೇಕಾ ಸಾಂಗಲ್ಲ ಅಂದಾಗ, ಯಾಕೆ ಸರ್ ಯಾವ್ದಾನ ರೊಮ್ಯಾಂಟಿಕ್ ಲವ್ ಸಾಂಗ್ ಹಾಕ್ಲಾ ಅಂದಾಗ, ಅವೆಲ್ಲ ಏನು ಬೇಡಮ್ಮ ತಾಯಿ, ನೀನು ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ ಅಷ್ಟೇ ಸಾಕು, ನನಗಿನ್ನೇನು ಬೇಡ ಅಂದಾಗ, ಹಂಗಲ್ಲ ಸರ್ ನಾನು ಗೌರಿ ವಿವೇಕ್ ಮುಖನೇ ನೋಡ್ತಿರ್ತಾಳೆ. ಏಕೆ ಹಂಗೆ ಮುಖ ನೋಡ್ತಿದ್ದೆ ಅಂದಾಗ, ಏನಿಲ್ಲ ಸರ್, ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಲ್ಲ, ತುಂಬ ಖುಷಿ ಆಗುತ್ತೆ ಸರ್ ನನಗೆ. ಇವಾಗ ನಿಮ್ಮ ಮನೇಲಿ ನನಗೆ ಮೃಷ್ಟಾನ್ನನೇ ಸಿಗ್ಬೋದು, ಆದರೆ ಅಮ್ಮನ ಮನೆಗೆ ಹೋದಾಗ ಅಮ್ಮನ ಕೈ ತುತ್ತು ಮುಂದೆ ಅದಕ್ಕಿನ್ನೂ ಹೆಚ್ಚು ರುಚಿ ಸಿಗುತ್ತೆ ಸರ್ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ನಾಳೆಯಿಂದ ಯಾರನ್ನ ಒಬ್ರನ್ನ ನಿಮ್ಮ ಮನೆಯಿಂದ ಊಟ ತೊಗೊಂಬಂದು ಕೊಡೋಕೆ ಒಬ್ರನ್ನ ಗೊತ್ತು ಮಾಡಿಬಿಡ್ತೀನಿ, ನಿಮ್ಮ ಮನೆಯಿಂದನೇ ದಿನ ಊಟ ತರಿಸ್ಕೊತೀನಿ ಆಯಿತು ಅಂದಾಗ, ಸರ್ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಸಾರ್ ಅಂತ ಗೌರಿ ಅಂತಾಳೆ. ಸರಿ ಬಿಡು ಆಯಿತು ಅಂದ್ಬಿಟ್ಟು ವಿವೇಕ್ ಅಂತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಮೋನಿಕಾ ಏನು ಟ್ರಿಮ್ಮಾಗಿ ರೆಡಿಯಾಗಿ ನಿಂತಿರ್ತಾಳೆ. ಅನಿಕೇತ್ ಬರ್ತಾನೆ. ಏನು ಮೋನಿಕಾ ಅಂದಾಗ, ಅನಿಕೇತ್ ನಾನು ಯಾಕೆ ಕಾಣಿಸ್ತಾ ಇದ್ದೀನಿ ನೋಡ್ದಾ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀನಿ, ಗ್ಲಾಮರಸ್ಸಾಗಿ ಕಾಣ್ತಾ ಇದ್ದೀನಿ ನೋಡು ಅಂತ ಅಂದಾಗ, ಹೌದು ಮೋನಿಕಾ ಅಂತ ಅನಿಕೇತ್ ಅಂತಾನೆ. ಇವಳನ್ನ ಇನ್ನೊಂದು ಸ್ವಲ್ಪ ಹಂಗೇನೆ ಈ
ಪುಸ್ಲಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಹತ್ರ ಬರ್ತಾಳೆ ಮೋನಿಕಾ. ಯಾಕೆ ಕಾಣ್ತಿದ್ದೀನಿ ಅನಿಕೇತ್ ಅಂದಾಗ, ಸೂಪರಾಗಿ ಕಾಣ್ತಿದೀಯ ಮೋನಿಕಾ, ನಿಜವಾಗ್ಲೂ ನಿನ್ನ ನೋಡೋಕೆ 2 ಕಣ್ಣು ಸಾಲದು, ಯಾರಾನ ನೀನು ನೋಡಿಬಿಟ್ರೆ ಅವರಷ್ಟು ನಿನ್ನ ಬಗ್ಗೆ ಒಟ್ಟುರ್ಕೊಂಡ್ಬಿಡ್ತಾರೆ, ಅಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ, ಅಷ್ಟು ಖುಷಿಯಾಗಿದೆಯಾ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂದಾಗ, ಮತ್ತೇನು ಅನಿಕೇತ್, ಈ ಮನೇಲಿ ಎಲ್ಲರೂ ನನ್ನೇ ನೋಡಬೇಕು, ಅದರಲ್ಲೂ ಆ ಗೌರಿ ನನ್ನನ್ನು ನೋಡಬೇಕು, ನಾನು ಹೇಗಿದ್ದೀನಿ ಅಂತ ಅವಳಿಗೆ ಅರ್ಥ ಆಗಬೇಕು, ನೋಡು ಆ ರೀತಿ ನಾನು ಇದ್ದೀನಿ, ಆ ರೀತಿ ನಾನು ಗ್ಲಾಮರ್ ಮೇಂಟೈನ್ ಮಾಡಿದ್ದೀನಿ ಅನಿಕೇತ್ ಅಂದಾಗ, ಸೂಪರ್ ಮೋನಿಕಾ, ಹಾಲಿವುಡ್ ಮಾಡೆಲ್ ಥರನೇ ಇದೆಯಾ ನೀನು, ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಉಬ್ಬಿಸ್ಬಿಡ್ತಾನೆ ಮೋನಿಕನ. ಎಸ್ ಅಂದ್ಬಿಟ್ಟು ರೆಡಿ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅನಿಕೇತ್ ಕೆಳಗಡೆ ಬಂದ್ಬಿಟ್ಟು, ಮಾಮ್ ಈಗ ನೋಡಿ ಮೋನಿಕಾ ಹೆಂಗೆ ಬರ್ತಾವಳೆ ಅಂತ, ಈ ಮನೆಯವರೆಲ್ಲ ಅವಳು ನೋಡಿದ್ರೆ ನಾವು ಆಚೆಗೆ ಹಾಕೋದು ಬೇಡ ಮೇಡಮ್, ಮಾಮ್ ಅವರೇ ಈ ಮನೆಯಿಂದ ಅವಳನ್ನ ಆಚೆಗೆ ಹಾಕ್ತಾರೆ, ಹಂಗೆ ರೆಡಿಯಾಗಿ ಬರ್ತಾ ಇದ್ದಾಳೆ, ಏನು ತಾನೇ ಮಾಡಲ್ ಅನ್ನೋ ಥರ ಫುಲ್ಲು ಸ್ಕೋಪಲ್ಲಿದ್ದಾಳೆ ಮಾಮ್ ಅಂದಾಗ, ಹೌದಾ ನೋಡೋಣ, ಇಲ್ಲ ಬರಲೇ ಇಲ್ಲ, ಎಸ್ ಮ್ಯಾಮ್ ಬರ್ತಾ ಇದ್ದಾಳೆ ಅಂದಾಗ, ಓಕೆ ಓಕೆ ಅಂತ ಅಂದ್ಬಿಟ್ಟು ಚಂಚಲ ಅಂತಾಳೆ. ಅದೇ ಸಮಯಕ್ಕೆ ಮೋನಿಕಾ ಮಾಡೆಲ್ ಡ್ರೆಸ್ ಹಾಕ್ಕೊಂಡು ಇಳಿದ್ಬಿಟ್ಟು ಕೂತಾ ಇರ್ತಾಳೆ. ಆಶಾ, ಮೋನಿಕಾ ನಿಂತ್ಕೋ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಚಂಚಲ ಅನಿಕೇತ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲನೂ. ಅವಾಗ, ಏನಿದು ನಿನ್ನ ಅವತಾರ, ಏನು ಅಂದ್ಕೊಂಡಿದ್ಯಾ ನೀನು, ಇದು ದಿನ ಬಂದು ಮನೆ ಅನ್ನೋದು ಗೊತ್ತಿಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಆಶಾ ಅಂತಾರೆ. ಅವಾಗ ಅನಿಕೇತು, ಮಾಮ್ ಆಶಾ ಆಂಟಿ ಇವಾಗ ಇವಳಿಗೇನಾರು ಅಂದ್ಬಿಟ್ಟು ಇವಳು ತಿರ್ಗಾ ಪ್ಲ್ಯಾನ್ ಉಲ್ಟಾ ಮಾಡಿದ್ರೆ ಏನು ಮಾಡೋದು ಮಾಮ್ ಅಂದಾಗ, ಹಾಗೆಲ್ಲ ಏನಿಲ್ಲ ಬಿಡು, ಇವಾಗ ನೋಡು ಅವಳು ಆಶಾಗೇನೆ ಹೆಂಗೆ ವಾಪಸ್ ಆನ್ಸರ್ ಕೊಡ್ತಾಳೆ ಹಾಗೆ ನೋಡ್ತಾ ಇರೋ ಅನಿಕೇತ್, ಆ ಸೀನೆಲ್ಲ ಇಲ್ಲ ಬಿಡು ಈ ಮೋನಿಕನ ಹತ್ರ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ, ಎಸ್ ಮಾಮ್ ಅಂತ ಅಂದ್ಬಿಟ್ಟು ಅನಿಕೇತ್ ಅಂತಾನೆ. ಅವಾಗ, ನಿನಗಷ್ಟು ಗೊತ್ತಾಗೋದಿಲ್ವಾ, ಇದೇನು ಬಟ್ಟೆ ಹಾಕ್ಲೋ ಬೇಡವಾ ಅಂತ ಹಾಕೊಂಡಿದ್ಯಾ, ಏನು ಅಂದ್ಕೊಂಡಿದ್ಯಾ ನೀನು ಅಂತ ಅಂದ್ಬಿಟ್ಟು ಆಶಾ ಮೋನಿಕಂಗೆ ಹೇಳ್ತಾರೆ. ಅವಾಗ ಮೋನಿಕಾ, ಆಶಾ ಆಂಟಿ ಏನಾಯ್ತು ಇವಾಗ, ಯಾಕೆ ಅಷ್ಟೊಂದು ಜೋರಾಗಿ ಕೇಳ್ತಾ ಇದ್ದೀರ ಅಂದಾಗ, ಮತ್ತು ಇನ್ನೇನೋ ಏನು ನಿನ್ನ ಅವತಾರ ಇದು ಅಂದಾಗ, ಏನು ಈ ಬಟ್ಟೆನಾ, ಬಟ್ಟೆ ಹಾಕ್ಕೊಂಡ್ರೆ ತಪ್ಪೇನೋ ಅಂಟೆ, ಇವಾಗ ಇಷ್ಟಕ್ಕೂ ನಾನು ಈ ಬಟ್ಟೆ ಹಾಕ್ಕೊಂಡ್ರೆ ತಪ್ಪೇನು, ಯಾಕೆ ನೀವು ಹಂಗೆ ಅಂತಿದ್ದೀರಾ, ಇವಾಗ ನಾನು ಕಷ್ಟಪಟ್ಟು ನನ್ನ ಬಾಡಿನ 0 ಫಿಗರ್ ಮಾಡಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ, ಅದರಿಂದ ನಾನು ಈ ಬಟ್ಟೆ ಹಾಕ್ಕೊತಿದ್ದೀನಿ, ಈ ಬಟ್ಟೆ ಹಾಕ್ಕೊಂಡ್ರೆ ನಿಮ್ಗೇನಾದ್ರು ಬೇಜಾರಾ ಅಥವಾ ಏನಾರು ಹೊಟ್ಟೆ ಕಿಚ್ಚ, ನಿಮ್ಮ ಥರ ಅಲ್ಲ ಗೋಡೆ ಮಧ್ಯ ಅಡುಗೆ ಮನೇಲಿ ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡಿಕೊಂಡು ಈ ಥರನೇ ಇದ್ಬಿಡ್ಬೇಕಾ, ನಾನು ಈ ಥರ ಎಲ್ಲ ಅಪ್ಡೇಟ್ ಆಗಲೇಬಾರ್ದಾ, ನೀವು ಈಗಿನ ಕಾಲದ ಜನ್ರೇಷನ್ ಥರ ಅಪ್ಡೇಟ್ ಆಗಬೇಕು ಆಂಟಿ, ಅದು ಬಿಟ್ಬಿಟ್ಟು ನೀವು ಹಾಗಿರಬೇಡ ಹೀಗಿರಬೇಡ ಅಂತ ನನಗೇನು ರೂಲ್ಸ್ ಮಾಡೋಕ್ಕೆ ಬರ್ತಾಯಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಅಂತಾಳೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಇರೋದೇ ಮಾತಾಡ್ತಾ ಇದ್ದೀನಲ್ವಾ, ಇವಾಗ ನೋಡಿ ನಾನು ಕಷ್ಟಪಟ್ಟು 0 ಫಿಗರ್ ಮೇಂಟೈನ್ ಮಾಡಿದ್ದೀನಿ, ನಿಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗುತ್ತಾ, ನೀವು 0 ಫಿಗರ್ ಮೇಂಟೈನ್ ಮಾಡ್ತೀರಾ ಅಂತಂದಾಗ, ಆವಾಗ ಆಶಾ ಅವಳ ಮುಖನೇ ನೋಡ್ತಾ ಇರ್ತಾರೆ. ಅವಾಗ, ನೋಡಿ ನಾನು ಯಾವ ರೀತಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ಈ ಥರ ಬಟ್ಟೆ ಹಾಕ್ಕೊಂಡ್ರೆ ನೀವು ಈ ಥರ ಬಟ್ಟೆ ಹಾಕ್ಕೊಳಕ್ಕಾಗುತ್ತಾ, XXL XXL ಡ್ರೆಸ್ ಹಾಕ್ಕೊಂಡು ಇರೋರು ನೀವು, ಈ ಥರ ನಂತರ ಬಾಡಿ ಮೇಂಟೈನ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ ಅಂತ ಅಂದ್ಬಿಟ್ಟು ಅಂತಾಳೆ. ಪಾಪ ಆಶಾಗೆ ತುಂಬ ಮನ್ಸಿಗೆ ನೋವಾಗುತ್ತೆ, ಅಳ್ತಾ ಇರ್ತಾರೆ. ಆವಾಗ ನಾನು ಇಷ್ಟಕ್ಕೂ ನಾನು ಏನು ಬಟ್ಟೆ ಹಾಕ್ಕೊಂಡ್ರು ನೀವೇನು ಕೇಳೋದು, ನನ್ನನ್ನು ಕೇಳೋ ಅರ್ಹತೆ ಆಗಲಿ ರೈಟ್ಸ್ ಆಗಲಿ ನಿಮ್ಗೆ ಇಲ್ಲ, ಅರ್ಥ ಆಯ್ತಾ, ನಾನು ಏನಿದ್ರು ನಮ್ಮ ಮತ್ತೆ ಕೇಳಬೇಕು, ಇಲ್ಲ ನನ್ನ ಗಂಡ ಕೇಳಬೇಕು, ಅವರಿಬ್ರು ಕೇಳಿದ ಮೇಲೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟರು ನನ್ನನ್ನು ಕೇಳೋಕ್ಕೆ, ನಾನು ಯಾವ ಬಟ್ಟೆನಾರು ಹಾಕ್ಕೊತೀನಿ ಹೇಗಾರು ಇರ್ತೀನಿ, ಅದರಿಂದ ನಿಮಗೇನು ಕಷ್ಟ, ಅರ್ಥ ಆಯ್ತು ಬಿಡಿ, ಏಕೆ ನಿಮಗೆ ಈ ಥರ ಬಟ್ಟೆ ಹಾಕೋಕ್ಕಾಗಲ್ಲ ಅಂತ ನನ್ನ ಬಗ್ಗೆ ನಿಮ್ಗೊಂಥರ ಹೊಟ್ಟೆ ಕಿಚ್ಚು ಅನ್ಸುತ್ತಲ್ವ ಅಂದಾಗ, ಅವಾಗ ಆಶಾ, ಮೋನಿಕಾ ಏನು ಮಾತಾಡ್ತಿದ್ದೀಯಾ, ದೊಡ್ಡವರು ಚಿಕ್ಕವರು ಒಂದಲ್ಲ ಈ ಥರ ಮಾತಾಡ್ತಿದ್ಯಲ್ಲ ಅಂದಾಗ, ಹೌದು ಇರೋದೇ ತಾನೇ ಹೇಳ್ತಾ ಇದ್ದೀನಿ, ನೀವು ಈ ಸೀರೆ ಉಟ್ಕೊಂಡಿರೋಕ್ಕೆ ಅಷ್ಟೇ ಇರೋದು, ನಾನು ನೋಡಿ ಈ ಥರ ಡ್ರೆಸ್ಸು ನಿಮ್ಮ ಕೈಲಿ ಹಾಕೋಕ್ಕಾಗುತ್ತಾ, ಆಗಲ್ಲ ಬಿಡಿ, ನೀವು ಈ ಥರ ಡ್ರೆಸ್ ಹಾಕ್ಕೊಂಡ್ರು ಯಾರೂ ನೋಡೋಕ್ಕೂ ಆಗೋಲ್ಲ, ಯಾಕೆಂದರೆ ಈ ಥರ ಡ್ರೆಸ್ ಹಾಕ್ಕೊಂಡು ನೀವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಆ ಕನ್ನಡಿಗೆ ಬೇಜಾರಾಗ್ಬಿಡುತ್ತೆ ಅಲ್ವಾ, ನೀವು ಏನಿದ್ರು ಈ ಸೀರೆ ಉಟ್ಕೊಳ್ಳೋಕೆ ಅಷ್ಟೇನೇ ನೀವು ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಆಶಾ, ಏನು ಮೋನಿಕಾ ನೀನು ಒಂದು ಹೆಣ್ಣಾಗಿ ಇದ್ಕೊಂಡು ಒಂದು ಹೆಣ್ಣಿಗೆ ಈ ಥರ ಎಲ್ಲ ಮಾತಾಡ್ತಿಲ್ಲ, ನೀನು ಸ್ವಲ್ಪನೂ ಏನು ಅನಿಸ್ತಾ ಇಲ್ಲ ಬಂದಾಗ, ಯಾಕೆ ಅನಿಸ್ಬೇಕು, ನಾನು ಇರೋದೇ ತಾನೇ ಹೇಳ್ತಾ ಇದ್ದೀನಿ, ನೀವು ನನಗೆ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಹೇಳಬಾರ್ದಾ, ನೋಡಿ ನಾನು ಇಷ್ಟ ಬಂದಂಗೆ ಬಟ್ಟೆ ಹಾಕ್ತೀನಿ, ಇಷ್ಟ ಬಂದಂಗೆ ಇರ್ತೀನಿ, ಅದನ್ನು ಕೇಳೋ ರೈಟ್ಸ್ ನಿಮಗಿಲ್ಲ, ನೀವೇನು ನನ್ನನ್ನು ಕೇಳ್ಕೊಡ್ದು, ನಿಮ್ಮ ಕೆಲಸ ಎಷ್ಟೋ ಅಷ್ಟು ಮಾತ್ರ ನೀವು ಮಾಡ್ಕೊಳ್ಳಿ, ನನ್ನ ವಿಷಯಕ್ಕೆ ನೀವು ಬರಬೇಡಿ, ಪ್ರತಿಯೊಂದರಲ್ಲೂ ನನ್ನ ವಿಷಯಕ್ಕೆ ನೀವು ಬರ್ತಾಯಿದ್ದೀರಾ, ನನ್ನ ವಿಷಯಕ್ಕೆ ನೀವು ಬರಬೇಡಿ, ನಾನು ಈ ಮನೇಲಿ ನಾನು ಇಷ್ಟ ಬಂದಂಗೆ ನಾನು ಇರೋದು, ಅರ್ಥ ಆಯ್ತಾ ಅಂದಿದ ತಕ್ಷಣ ಆಶಾ ತುಂಬ ಅಳ್ತಿರ್ತಾರೆ, ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಅವಾಗ ಮೋನಿಕಾ, ನೋಡಿ ಈ ಡ್ರೆಸ್ ಹಾಕ್ಕೊಂಡು ನಾನು ರ್ಯಾಂಪ್ ವಾಕ್ ಮಾಡ್ತೀನಿ, ಕ್ಯಾಟ್ ವ್ಯಾಕ್ ಮಾಡ್ತೀನಿ, ಯಾವ ಥರ ಬೇಕಾದ್ರೂ ಮಾಡ್ಬೋದು, ಆದರೆ ನೀವು ಈ ಥರ ಡ್ರೆಸ್ ಹಾಕ್ಕೊಂಡು ರ್ಯಾಂಪ್ ವ್ಯಾಕು ರ್ಯಾಂಪ್ ವಾಕ್ ಬೇಡ, ಅಟ್ಲೀಸ್ಟ್ ಕ್ಯಾಟ್ ವಾಕ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ, ಆಗಲ್ಲ ಬಿಡಿ, ನೀವು ಈ ಥರ ಡ್ರೆಸ್ ಹಾಕ್ಕೊಂಡು ಕ್ಯಾಟ್ ವಾಕ್ ಮಾಡ್ತಾಯಿದ್ರೆ ನೋಡೋರಿಗೆ ಒಂಥರ ವಾಂತಿ ಬರೋ ಥರ ಅನಿಸ್ಬಿಡುತ್ತೆ ಅಲ್ವಾ ಅಂದಿದ ತಕ್ಷಣ ಆಶಾ ತುಂಬ ಅಳ್ತಿರ್ತಾರೆ. ಮೋನಿಕಾ ಮಾತಾಡಿದ್ದಕ್ಕೆ ಆಶಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಅನಿಕೇತು ಮತ್ತು ಚಂಚಲ, ನೋಡ್ದಾ ಅನಿಕೇತ್, ಮೋನಿಕಾ ಕರೆಕ್ಟಾಗಿ ಉತ್ತರ ಕೊಡ್ತಾಳೆ ನೋಡು, ಈ ಮನೆ ಇವಾಗ ಈ ಥರ ಹೇಳಿದಾಳ, ಇವಾಗ ಇದೇನಾದ್ರು ವಿಷಯ ದೊಡ್ಡದಾಯಿತು ಅಂದರೆ ಈ ಮನೆಯಿಂದ ಸಲೀಸಾಗಿ ಆಚೆ ಹೋಗ್ಬಿಟ್ಟು ರಸ್ತೆಯಲ್ಲಿ ಇರಬೇಕಾಗತ್ತೆ ಅಂತ ಚಂಚಲ ಹೇಳ್ತಾರೆ.
ಪಾಪ ಆಶಾ ಹತ್ಕೊಂಡು ಅಲ್ಲಿಂದ ಹೊಟ್ಬಿಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.